ಎಲ್ಲರಿಗೂ ನಮಸ್ಕಾರ. ಇದೇ ಸೆಪ್ಟೆಂಬರ್ 20, 2024ರಂದು ಬೆಳಗಾವಿಯ ಮಿಲನ್ ಹೋಟೆಲ್ದಲ್ಲಿ ಜೈ ಕಿಸಾನ್ ಸಾವಯವ ಕೃಷಿ ಅಭಿಯಾನ ವತಿಯಿಂದ ಸಾವಯವ ಕೃಷಿ ರೈತರ ಸಭೆಯನ್ನು ಆಯೋಜಿಸಲಾಗಿತ್ತು. ಸಭೆಯಲ್ಲಿ ಮಿಲೇನಿಯಾ ಇಂಡಸ್ಟ್ರೀಸ್ ಕಂಪನಿಯ ಬಯೋಎಫ್ ಸಾವಯವ ಗೊಬ್ಬರ ಹಾಗೂ ಮ್ಯಾಜಿಕ್ ಬಳಸಿ ಉತ್ತಮ ಫಲಿತಾಂಶ ಪಡೆದಂಥ ರೈತರು ಹಾಗೂ ತಮ್ಮೊಂದಿಗೆ ಇತರೆ ರೈತರನ್ನು ಅಭಿಯಾನದಲ್ಲಿ ಸದಸ್ಯತ್ವ ಪಡೆದುಕೊಳ್ಳಲು ರೈತರನ್ನು ಕರೆತಂದಿದ್ದರು. ಸಭೆಯನ್ನು ಶಿವು ಗುಡದಣ್ಣವರು ನಿರೂಪಿಸಿದರು. ಸಭೆಯು ಇಟ್ಗಿ ಗ್ರಾಮದ ಶ್ರೀ ಕಲ್ಮೇಶ್ ಮುತ್ನಾಳ್ ಅವರು ರೈತಗೀತೆ ಹಾಡುವುದರೊಂದಿಗೆ ಪ್ರಾರಂಭವಾಯಿತು. ಲೋಕದೊಡನೆ ನಡೆಯುತ್ತಲಿರಲಿ ತಂದೆ ಕಾರುವ ಬಿಡನೆಂದು ರಾಜಗಳಿಸಲಿ ರಾಜಗಳಡೆಯಲಿ ಹಾರಲಿ ಗದ್ದುಗೆ ಮುಕುಟಗಳು ರಾಜಗಳಿಸಲಿ ರಾಜಗಳಡೆಯಲಿ ಹಾರಲಿ ಗದ್ದುಗೆ ಮುಕುಟಗಳು ಮುತ್ತಿಗೆ ಹಾಕಲಿ ಸೈನಿಕರಲ್ಲ ಮುತ್ತಿಗೆ ಹಾಕಲಿ ಸೈನಿಕರಲ್ಲ ಬಿಡುವುದನವ ಬಿಡುವುದಿಲ್ಲ ಬಿಡುವುದನವ ಬಿಡುವುದಿಲ್ಲ ಉಳುವ ಯೋಗಿಯ ನೋಡಲ್ಲಿ ಉಳುವ ಯೋಗಿಯ ನೋಡಲ್ಲಿ ಯಾರು ಅರಿಯದ ನೇಗಿಲ ಯೋಗಿಯು ಲೋಕಕ್ಕೆ ಅನ್ನುವ ನೀವನು ಯಾರು ಅರಿಯದ ನೇಗಿಲ ಯೋಗಿಯು ಲೋಕಕ್ಕೆ ಅನ್ನುವ ನೀವನು ಹೆಸರನ್ನು ಬಯಸದೆ ಅತಿ ಸುಖ ಬೆಳೆಸದೆ ದುಡಿಯುವನು ಗೌರವ ಸಾಧಿಸದೆ ನೇಗಿಲ ಕುಲದೊಳಗಡಗಿದ ಕರ್ಮ ನೇಗಿಲ ಕುಲದೊಳಗಡಗಿದ ಕರ್ಮ ನೇಗಿಲ ಮೇಲೆ ನಿಂತಿನ ಕರ್ಮ ನೇಗಿಲ ಮೇಲೆ ನಿಂತಿನ ಕರ್ಮ ಉಳುವ ಯೋಗಿಯ ನೋಡಂತೆ 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 ಉಳುವ ಯೋಗಿಯ ನೋಡಂತೆ. ನಂತರ ಜೈ ಕಿಸಾನ್ ಸಾವಯವ ಕೃಷಿ ಅಭಿಯಾನದ ಪ್ರಮುಖರಾದ ಮಹಾಂತೇಶ್ ಕಾಜ್ಗಾರ್ ಅವರು ಗಣ್ಯರನ್ನು ಬಂದಂಥ ಎಲ್ಲ ರೈತರನ್ನು ಸ್ವಾಗತಿಸಿ ಮಿಲೇನಿಯಾ ಇಂಡಸ್ಟ್ರೀಸ್ ಕಂಪ್ನಿಯ ಬಯೋಎಫ್ ಉತ್ಪನ್ನಗಳ ಕುರಿತು ಸಾವಯವ ಗೊಬ್ಬರ ಟಾನಿಕ್ಗಳ ಕುರಿತು ರೈತರಿಗೆ ಮನಮುಟ್ಟುವಂತೆ ವಿವರಿಸಿದರು.
ಹಿಂದೆ 2 ವರ್ಷದ ಹಿಂದನ ಈ ಒಂದು ನಮ್ಮ ಜೈ ಕಿಸಾನ್ ಸಾವಯವ ಕೃಷಿ ಅಭಿಯಾನದಿಂದ ನಾವು ಸ್ಥಾಪನೆ ಮಾಡಿ ನಮ್ಮ ಸಾಂಗ್ಲಿ ಮಹಾರಾಷ್ಟ್ರದ ಸಾಂಗ್ಲಿ ಕಂಪ್ನಿಯವರು ಮಿಲಿಯನೇ ಇಂಡಸ್ಟ್ರೀಸ್ ವತಿಯಿಂದ ವಸ್ತುಗಳು ನಮಗೆ ಪರಿಚಯ ಮಾಡಿಕೊಟ್ರು. ಅದ ಇರುವಂತದ ಫಿಶ್ ಮೀಲ್ ಅಂತ ಹೇಳಿ, ಇದು ಪ್ಯೂರ್ ಮೀನಿನ ಗೊಬ್ಬರ. ಏನ್ರಿ ಪ್ಯೂರ್ ಮೀನಿನ ಗೊಬ್ಬರ. ಈ ಗೊಬ್ಬರ ಬಗ್ಗೆ ವಿಶ್ಲೇಷಣೆ ಯಾವ ರೀತಿ ಗೊಬ್ಬರ ಏನ್ ಕೆಲಸ ಅನ್ನೋದ್ರ ಬಗ್ಗೆ ಅದ್ರ ಸುವಿಸ್ತಾರವಾಗಿ ನಿಮ್ ಕೈಯಾಗ ಕೊಟ್ಟಂತ ಬ್ರೋಚರ್ ಒಳಗೆ ಎಲ್ಲ ಮಾಹಿತಿ ಐತಿ. ಇದು 40 ಕಂಟೆಂಟ್ ಇರುವಂತ ಗೊಬ್ಬರ, 40 ಕಂಟೆಂಟ್ ಇರುವಂತ ಗೊಬ್ಬರ. ನಂತರ ಟೈಮ್ ಒಳಗೆ ಅಲ್ಲಿ ಡಬ್ಬಿ ಒಳಗೆ ನಿಮ್ಗೆ ಗೊಬ್ಬರ ನೋಡಕ್ ಸಿಗತೈತಿ. ಪ್ರತಿಯೊಬ್ರು ಅದನ್ನ ನೋಡೋದು, ಯಾರು ನೋಡಿಲ್ಲ, ಯಾರು ಅದನ್ನ ಮುಟ್ ನೋಡಿಲ್ಲ, ಯಾರು ಅನುಭವಿಸಿಲ್ಲ, ದಯವಿಟ್ಟು ಅದರ ಕೈಯಾಗ ಹಿಡಿದ್ ನೋಡ್ರಿ, ವಾಸ್ ಹಿಡಿದ್ ನೋಡ್ರಿ. ಮೀನು ಪೂರಾ ಮೀನ್ ಅನ್ನೋದು ಇದ್ರೊಳಗೆ, ಮೀನದ ಗೊಬ್ಬರ. ಮೀನ್ ಅನ್ನೋದ ಮೀನೊಳಗೆ 2 ಭಾಗ ಬರ್ತಾವ, ಎಲ್ಬಿಂದು ಅದ್ರ ಮ್ಯಾಲ ಪೂರಿ ಬಾಡಿದಂತೆ ಶರೀರದ 2 ಗೊಬ್ಬರ ಬರ್ತೈತಿ. ಅದ್ರ ಜೊತೆಗೆ ನಾವು ಸಪ್ರೇಟ್ ಆಗಿ ಬೇವಿನ ಹಿಂಡಿ ತಂದು ಹಾಕ್ತೇವೆ. ಬೇವಿನ ಹಿಂಡಿ ಅದ್ರೊಳಗೆ ಐತಿ, ವಿಷಕಾರಿ ಇರುವಂತದ್ದು, ಅದ್ರೊಳಗೆ ತಂಬಾಕ್ ಐತಿ. ಆಮೇಲೆ ರೋಗ ರುಜಿನ ಬಲ್ಲ ಆಂಟಿಸೆಪ್ಟಿಕ್ ಅಂತ ಹೇಳಿ ಅದ್ರೊಳಗೆ ಬರುವಂತ ರೋಗ ನಿರೋಧಕ ಶಕ್ತಿ ಇರುವಂತ ಅರಿಶಿನ ಐತಿ. ಒಂದ್ ತಂಬಾಕು, ಅರಿಶಿನ, ಬೇವಿನ ಹಿಂಡಿ, ಚೆಂಡು ಹೂವಿನ ಹಿಂಡಿ, ಔಡ್ಲು ಬೀಜ. ಆಮೇಲೆ ಈಗ ಯಾರು ಸಾವಯವ ಮಾಡತ್ರ ನಾಲೆಜ್ ಬಂದಿರ್ತದೆ, ರೈಸೋಬಿಮಿಯಾ ಅಜಿಟೋ ಬ್ಯಾಕ್ಟೀರಿಯಾ ಅಂತ ಹೇಳಿ ಜೀವಾಣು ಇರ್ತಾವ. ಅಂತ ಟೋಟಲ್ 32 ನಮೂನಿ ಜೀವಾಣುಗಳನ್ನ ಸೇರಿಸಿ 40 ವಸ್ತುಗಳನ್ನ ಸೇರಿಸಿ ತಯಾರು ಮಾಡಂತ ಗೊಬ್ಬರ ನೀಲಿ ಚೀಲದ ಬ್ಯಾಗ್. ನಿಮ್ ಕೈಯಾಗ ಕೊಟ್ಟಂತ ಬ್ರೋಚರ್ ಒಳಗೂ ಅದ್ರೊಳಗೆ ಪೂರಾ ಮಾಹಿತಿ ಐತಿ. ಈ ಗೊಬ್ಬರ ವಿಶೇಷ ನಿಮ್ಗ ಎಲ್ಲಾ ಬೆಳೆ ಒಳಗೂ ಇದನ್ನ ಉಪಯೋಗಿಸ್ಬೋದು, ಎಲ್ಲಾ ಬೆಳೆಗೆ ಉಪಯೋಗಿಸ್ಬೋದು, ಎಲ್ಲಾ ವಾತಾವರಣ ಉಪಯೋಗಿಸೋದು, ಎಲ್ಲಾ ಮಣ್ಣು ಉಪಯೋಗಿಸೋದು. ಯಾವ್ದು ಬೆಳಿ ಭೇದ ಭಾವ ಇರ್ಲಾರ್ದ, ಯಾವ್ದು ಮಣ್ಣಿನ ಭೇದ ಭಾವ ಇರ್ಲಾರ್ದ, ಯಾವ್ದು ಹಂತ. ಇವತ್ತ ಬೀಜೋಪಚಾರ ಇರ್ಬೋದು, ಬೀಜ ಹಂತಗಳು ಬಿತ್ತುಗಳು ಇರ್ಬೋದು. ಈ ನಮ್ ಗೊಬ್ಬರಗಳನ್ನ ಯಾವ್ದೋ ನಿಮ್ ಕಬ್ಬು ತುಳಿಯಾಕತ್ರ ಸಾಲ್ ಬಿಟ್ಟ ಈ ಗೊಬ್ಬರ ಹಾಕಿ ಕಬ್ಬು ಹಚ್ಚಬಹುದು. ನೆಕ್ಸ್ಟ್ ನೀವು ಪಟ್ಲು ಹೊಡಿಯುವಂತ ಟೈಮ್ ಬರ್ತಾವ, ಕೈಪಲ್ಲೆ ಹಚ್ಚಿದಾಗದು, ಬಾಳೆ ಮರಿ ಹೊಡಿದಾಗ ಯಾವ್ದೋ ಒಂದು ಹಂತ ಹೋಗ್ಬಾರ. 2ನೇ ಸ್ಟೇಜ್ ಅನ್ಕೋರಿ, 2ನೇ ಸ್ಟೇಜ್ ನಾವು ಇದ ಗೊಬ್ಬರನ ಕೊಡೋದು. 3ನೇ ಸ್ಟೇಜ್ 4ನೇ ಸ್ಟೇಜ್ ಎಷ್ಟು ಸಲ ಗೊಬ್ಬರ ಕೊಟ್ಟರು ನಮ್ಗೆ ಒಂದ ನಮೂನಿ ಗೊಬ್ಬರ. ಯಾವ ರೀತಿ ನಿಮ್ಗ ಭಗವಾನ್ ಕೊಟ್ಟ ಸಗಣಿ ಗೊಬ್ಬರ ಐತಿ, ಅದನ್ನ ಯಾವ್ದು ಹಂತಗಳು ಏನಾರ ವ್ಯತ್ಯಾಸ ಐತನ್ರಿ? ಸಗಣಿ ಗೊಬ್ಬರ ಏನಾರ ಮೊದಲೊಂದು ನಮೂನಿ ಬೇರೆ ಕೊಡೋದು, ಆಮೇಲೆ ಬರಿ ಕೊಡೋದು ಐತಂದ್ರೆ ಇಲ್ಲ. ಸಗಣಿ ಗೊಬ್ಬರ ಹೆಂಗೆ ಎಲ್ಲಾ ಒಂದ ಹಂತದ ಸಗಣಿ ಗೊಬ್ಬರ ಎಲ್ಲಾ ರೀತಿ ವೇಳೆಗಳು ಕೊಡ್ತೇವೆ. ಆ ರೀತಿ ಫಿಶ್ ಮೀಲ್ ಅನ್ನೋ ಗೊಬ್ಬರ ಇದು ಪೌಡರ್ ಬೇರೆ, ಇದು ಮೇಲ್ಗೊಬ್ಬರ ಇರೋದ್ರಿಂದ ಎಲ್ಲಾ ಬೆಳೆಗಳಿಗೂ ಯಾವುದೋ ಹಂತ ಒಳಗೆ ಇದನ್ನ ನೀವು ಕೊಡ್ಬೋದು. ಯಾವುದೋ ರೀತಿ ವ್ಯತಿರಿಕ್ತ ಇರ್ಲಾರ್ದ 100% 100% ರಿಸಲ್ಟ್ ಬರ್ತೈತಿ. ಆ ರಿಸಲ್ಟ್ ಬರ್ತೈತಿ ಹೌದು ಅಲ್ಲೋ ಪರೀಕ್ಷೆ ಮಾಡಕ್ ಎಷ್ಟೋ ರೈತರು ಒಂದ್ ಏನ್ ಆಹ್ವಾನ ಅಂದ್ರ ನಮ್ಮ ಡೆಮೋ ಕೊಡ್ರಿ. ಎಲ್ಲಾರು ಸರಳ ಪ್ರಶ್ನೆ, ಅವ್ರ ಲೀಡರ್ಗಳು ಕೊಡ್ತಾರೋ ಅಥವಾ ರೈತರು ಕೊಡ್ತಾರೋ ಡೆಮೋ ಪ್ರಶ್ನೆ. ಈಗ ನಾವು ನಮ್ಮ ಕಂಪ್ನಿಯಿಂದ ಡೆಮೋ ಯಾವ ರೀತಿ ನಿಮಗೆ ಕೊಡೋದೇವಿ, ಯಾವ ರೀತಿ ಅದನ್ನ ತೋರ್ಸಾವ್ರಿ ಅಂದ್ರ ಈಗ ಅಲ್ಲಿ ನಮ್ ನಡಕ ಇದನ್ನ ಉಪಯೋಗಿಸಂತ ರೈತರು ನಾವು ಕರ್ಸೇವ್. ಏನ್ರಿ ಉಪಯೋಗಿಸಂತ ರೈತರ ಬಂದಾರು, ಅವ್ರು ರೈತರ ಮುಖಾಂತರನ ಅವ್ರು ಹೆಂಗ್ ಇದನ್ನು ಬೆಳೆಸ್ಕೊಂಡಾರು, ಹೆಂಗ್ ಇದನ್ನು ಬಳಸ್ಕೊಂಡಾರು, ಹೆಂಗ್ ಬೆಳಿತಾರು ಅವ್ರ ಹೇಳಿ ನಿಮಗ ಕಂಪನಿ ವತಿಯಿಂದ ವ್ಯಾಪಾರ ಮಾಡೋರು ಹೇಳೋದಕ್ಕಿಂತನೂ 1000 ಪಟ್ಟು ಹೆಚ್ಚಿನ ವಿಶ್ವಾಸ ಅನ್ಸತ್ ನಮ್ಗೆ. ಯಾಕಂದ್ರೆ ನಾವ್ ಹೇಳೋದು ವ್ಯಾಪಾರ ಅನ್ಸತ್. ಆ ರೈತರು ಹೇಳೋದು ಯಾವ ಕಾರಣಕ್ಕೂ ಯಾರು ಸುಳ್ಳು ಹೇಳಕ್ ಸಾಧ್ಯ ಇಲ್ಲ. ರೈತರು ಬೆಳಿ ಹೆಂಗ್ ಬರ್ತೈತಿ, ಗೊಬ್ಬರ ಹೆಂಗೈತಿ ಅಂತ ಯಾರು ಹೇಳೋ ಅವಶ್ಯಕತೆ ಇಲ್ಲ. ಅವ್ರ ಬಾಯಿಲೆಲ್ಲ ಇಲ್ಲೇ ಇದ ವೇದಿಕೆ ಮೇಲೆ ಚರ್ಚೆ ಮಾಡೋಣ. ನಂತರ ಸೂಪರ್ ಅಂತ ನೀಲಿ ಕಾಂತ ಇದು ಆಟೋಮೆಟಿಕ್ ಕೂರಿಗೆ ಅಂತಾರಲ್ಲ, DAP ಗತೆ ಕಾಳುಗೊಬ್ಬರ ಇರುವಂತದ್ದು. ಇದು ಬೀಜ ಗೊಬ್ಬರ ಇರೋದ್ರಿಂದ ನೀವು ಯಾವಾಗೂ ಬಿತ್ತನೆ ಟೈಮ್ ಒಳಗೆ ಇದನ್ನ ಉಪಯೋಗಿಸಬಹುದು. ಇದನ್ನು ಎಲ್ಲಾ ಬೆಳೆ ಒಳಗೂ ಉಪಯೋಗಿಸಬಹುದು. ನಂತರ ನಿಮಗೆ ಕಂಡು ಬರೋದು ಮ್ಯಾಜಿಕ್ ಅಂತ ಇದೆ, ಮೀನದ ಎಣ್ಣೆ ನಿಮಗೆ ಕಾಣ್ತತಿ. ಈ ಮೀನದ ಎಣ್ಣೆ ಹೈಯೆಸ್ಟ್ ಪ್ರೋಟೀನ್ ಇರುವಂತ ಅಂದ್ರೆ ಎಲ್ಲರಿಗೂ ಗೊತ್ತಿರೋ ಅಂದ್ರೆ ಮೀನದ ಪ್ರೋಟೀನ್ ಅಂದ್ರ ನಮ್ಮ ಭೂಮಿ ಒಳಗ ನಾವೇನ್ ಮಾನವರಾಗಿ ಪ್ರಾಣಿ ಉಪಯೋಗಿಸುವಂತ ಪ್ರೋಟೀನ್ ಅಂದ್ರ ಹೈಯೆಸ್ಟ್ ಇರೋದು ಮೀನದ್ರಿ. ಮೀನದ ಹೈಯೆಸ್ಟ್ ಪ್ರೋಟೀನ್ ಇರೋದ. ಮತ್ತೆ ಎಲ್ಲರಿಗೂ ಇನ್ನೊಂದು ಹೇಳ್ತಾನೆ, ಈ ನಮ್ಮ ಟಾನಿಕ್ ಸಿಗುವಂತ ವಸ್ತು ಯಾವ ರೀತಿ ಇದ್ರೆ ಹೈಯೆಸ್ಟ್ ಪ್ರೋಟೀನ್ ಇರೋದ ಯಾವ್ದೋ ಒಂದು ಬೀಜ ಅನುಕೂಲ ಆಗ್ಬೇಕಾರ. ಕೋವಿಡ್ ಟೈಮ್ ಒಳಗೆ ಎಲ್ಲಾರು ಕೇರಿ, ಕೋವಿಡ್ ಟೈಮ್ ಒಳಗೆ ಯಾರು ಹೆಚ್ಚಿಗೆ ಪ್ರೋಟೀನ್ ಐತಿ ಅವ್ರ ಕೋವಿಡ್ ರೋಗ ಬಂದಿಲ್ಲ. ಮತ್ತ ಪ್ರೋಟೀನ್ ಪೌಡರ್ ಕುಡೀರಿ, ಅವ್ರಿಗೆ ಯಾವ್ದೋ ರೀತಿಯಾದ ಕೋವಿಡ್ ಬರೋದಿಲ್ಲ ಅಂತ ಕೇಳಿ. ಅದ ಪ್ರೋಟೀನ್ ಎಲ್ಲಾ ಬೆಳೆ ಒಳಗೂ ಬೇಕು. ಹಂಗ ಹೈಯೆಸ್ಟ್ ಪ್ರೋಟೀನ್ ಇರುವಂತ ಅದ್ರ ಟಾನಿಕ್ ಮಾರ್ಕೆಟ್ ಒಳಗೆ ಇವತ್ತು ನಾ ಒಂದು ಐಡಿಯಾ ಹೇಳ್ತಾನೆ. ಇನ್ನು ಮುಂದೆ ನೀವು ಹೋದಾಗ ನೋಡ್ರಿ, ಏನ್ ನೋಡ್ರಿ ಅಂದ್ರ ಯಾವ್ದೋ ಅಂಗಡಿ ಒಳಗೆ ಯಾವ್ದೋ ಕಾಸ್ಟ್ ನೀವು ಪ್ರೋಟೀನ್ ಡಬ್ಬಿ ಆ ಟಾನಿಕ್ ಡಬ್ಬಿ ಹಿಡಿದು ನೋಡ್ರಿ ಎಷ್ಟು ಪರ್ಸೆಂಟೇಜ್ ಅದ್ರೊಳಗೆ ಔಷಧ ಐತಿ, ಎಷ್ಟು ಪ್ರತಿಶತ ಅದ್ರೊಳಗ ಔಷಧ ಐತಿ ಅಂತ ಹೇಳಿ. ನಾವು ನೋಡ್ಕೊಂಡಂಗ ಸಾವಿರಾರು ಅಂಗಡಿ ಒಳಗೆ ನಾವು ಭೇಟಿಯಾಗಿ ನೋಡ್ರಿ, ಪ್ರತಿಶತ 40ಕ್ಕಿಂತ ಜಾಸ್ತಿ ಇಲ್ಲ. ಏನ್ರಿ ಮಾಮೂಲಿ ದಿನನಿತ್ಯ ಎಲ್ಲಾ ರೈತರು ಕೊಡುವಂತದ್ದು 30% ಒಳಗಿಂದ ಕೊಡ್ತಾರೆ. ಪ್ರತಿಶತ 30 ಒಳಗಿಂದ ಅಷ್ಟೇ ಕೊಡ್ತಾರೆ. 28, 30, 32 ಅಷ್ಟೇ ಕೊಡ್ತಾರೆ. ರೇಟ್ ಜಾಸ್ತಿ ಕೊಟ್ಟರು
ನಾವು ರೇಟ್ ಜಾಸ್ತಿ ಕೊಡೋಕೆ ನಾವು ರೆಡಿ ಇದೆಯಪ್ಪ ಅಂದಾಗ 40% ಔಷಧ ಕೊಡ್ತಾರೆ. ಆದ್ರೆ ನಮ್ಮ ವಸ್ತು ನಿಮಗೆ 66% ಇರುವಂಥದ್ದು, ಪ್ರತಿಶತ 66% ಪ್ರೋಟೀನ್ ಇರುವಂತ ವಸ್ತುವಿನಿಂದ ಒಂದ್ ಬೆಟ್ 2 ಸಲ ನೀವು ಸ್ಪ್ರೇ ಮಾಡಿದ್ರೆ 100ಕ್ಕೆ 100 ಅದ್ರ ರಿಸಲ್ಟ್ ಬರ್ತೈತಿ. ಇದು ಎಲ್ಲಾ ಬೆಳೆಗಳಿಗೂ ಸ್ಪ್ರೇ ಮಾಡ್ಬೋದು. ಇದ ಬೆಳಿಗ್ಗೆ ಅಂತಿಲ್ಲ, ಇದು ಹಂತ ಅಂತಿಲ್ಲ. ಈ ರೀತಿ ನಾ ಇದನ್ನ ಉಪಯೋಗಿಸಿದ್ದಕ್ಕೆ ಆದ್ರೆ ಸಾಕಷ್ಟು ಬಾರಿ ನಾವು ಇದನ್ನ ಸಂಪೂರ್ಣ ರಿಸಲ್ಟ್ ತಗೋಬಹುದು, ಪ್ರತಿಫಲ ತಗೋಬಹುದು. ಬೆಳಿ ರಿಸಲ್ಟ್ ಒಳಗೆ ನಿಮ್ ಕಡೆ ಸಾಕಷ್ಟು ಗೊಬ್ಬರ ಅದಾವ. ನಿಮ್ನೊಂದು ನಾ ಪ್ರಶ್ನೆ ಕೇಳ್ತೇನೆ, ಯಾವ್ದಾರು ಒಂದು ಗೊಬ್ಬರ ಹೆಸರು ಹೇಳ್ರಿ, ನೀವು ಹೇಳಿದಷ್ಟು ರೊಕ್ಕ ಕೊಡೋನು. ಮಣ್ಣು ಸುಧಾರಿಸುವಂತ ಗೊಬ್ಬರ ನಿಮ್ ಕಡೆ ಯಾವ್ದಾರು ಗೊತ್ತಿದ್ರೆ ಹೇಳ್ರಿ. ರಾಸಾಯನಿಕ ಗೊಬ್ಬರ ಒಳಗ ಮಣ್ಣು ಸುಧಾರಿಸುವಂತದಿರ್ಬೇಕು, ಮಣ್ಣಿನ ಫಲವತ್ತತೆ ಗುಣ ಹೆಚ್ಚಾಗೋದಿರ್ಬೇಕು, ಅದ್ರೊಳಗೆ ಸಾವಯವ ಇಂಗಾಲ ಹೆಚ್ಚಾಗೋದಿರ್ಬೇಕು. ಯಾವ್ದು ಐತನ್ರಿ ಹೇಳ್ರಿ? ಯಾರು ಬರೇ ಭಾಷಣ ಅಲ್ಲ, ನಿಮಗ್ ಗೊತ್ತಿದ್ದು ಹೇಳ್ರಿ. ಅನುಭವ ಪ್ರಕಾರ ಯಾವ್ದಾರ ರಾಸಾಯನಿಕ ಒಳಗೆ ಸಾವಯವ ಇಂಗಾಲ ಹೆಚ್ಚಾಗೋದು ಐತೆ ನಾವು. ಹಾ, ವಿಷಯ ಏನಂದ್ರ ಅದು ಇಲ್ಲ. ಅದು ಯಾವ್ದು ಸಾವಯವ ಇಂಗಾಲ ಇಲ್ಲ ಅಂದ್ಮೇಲೆ ಅಲ್ಲಿ ಬೆಳಿ ಬರಂಗಿಲ್ಲ, ಬೆಳಿ ಕುಂಠಿತ ಹಾಕೊಂಡ್ ಹೊಂಟತೆ. 50 ವರ್ಷದ ಹಿಂದೆ ಬೆಳಿ ಬರೋ ಸಗಣಿ ಗೊಬ್ಬರ ಹಾಕಿ ಬರೋಂತ ಬೆಳಿ ಇವತ್ತ ಟ್ರ್ಯಾಕ್ಟರ್ ಗಂಟೆ ಗೊಬ್ಬರ ಹಾಕಿದ್ರು ಸುಧಾ ಬರ್ಬಾದಾಗಿದೆ. ಅದಕ್ಕೆ ಪರ್ಯಾಯವಾಗಿ ಇದನ್ನ ಉಪಯೋಗಿಸಿದ್ರೆ ನಿಮಗ ಇದ್ರೊಳಗ ಸಾವಯವ ಇಂಗಾಲ ಜಾಸ್ತಿ ಆಗೈತಿ. ದಟ್ ಇಸ್ OC ಅಂತಾರ, ಆರ್ಗ್ಯಾನಿಕ್ ಕಾರ್ಬನ್ ಅಂತಾರ. ನಮ್ ಬ್ಯಾಗ್ ಹಿಂದೆ ಬರ್ತೈತಿ. ಆರ್ಗ್ಯಾನಿಕ್ ಕಂಟೆಂಟ್ ನಮ್ಮೊಳಗ ಏನ್ ಮಾಡಿದ್ರ ಮಿನಿಮಮ್ 8% ಜಾಸ್ತಿ ಕೊಡ್ತೇವಿ, 13-14% ಕೊಡ್ತೇವಿ. ಆದ್ರೆ ನಾವು ಅದಕ್ಕೆ ಪರ್ಸೆಂಟೇಜ್ ಕಡಿಮೆ ಯಾಕೆ ಹಾಕೋದಂದ್ರೆ ಸರ್ಕಾರ ನೀವು ಅಷ್ಟ ಹಾಕಿ, ಇದಕ್ಕಿಂತ ಜಾಸ್ತಿ ಕೊಟ್ಟರು ನಾವು ಹಾಕಕ್ ಬರೋದಿಲ್ಲ. ಅದ್ರೊಳಗ ನಿರ್ದಿಷ್ಟವಾದಂತ ಸರ್ಕಾರಿ ಏನ್ ರೂಲ್ಸ್ ಮಾಡ್ಯಾರ, ಎಷ್ಟು N ಇರಬೇಕು, ಎಷ್ಟು P, ಎಷ್ಟು K ಇರಬೇಕು, ಅವ್ರದ್ದೇ ಆದಂತ ಒಂದು ಏನು ಹಾಗೆ ಜೈ ಕಿಸಾನ್ ಸಾವಯವ ಕೃಷಿ ಅಭಿಯಾನದ ವೆಬ್ಸೈಟ್ jksk.com ಪ್ರಾರಂಭದ ಕುರಿತು ರೈತರಿಗೆ ತಿಳಿಸಿದರು. ಮಿಲಿಯನೆ ಇಂಡಸ್ಟ್ರೀಸ್ ಕಂಪನಿಯ ಬಯೋಎಫ್ ಸಾವಯವ ಉತ್ಪನ್ನಗಳನ್ನು ಉಪಯೋಗಿಸಿದ ರೈತರನ್ನು ಸನ್ಮಾನಿಸಲಾಯಿತು ಹಾಗೂ ಅವರು ತಮ್ಮ ಅನುಭವವನ್ನು ಹಂಚಿಕೊಂಡರು. ಎಲ್ಲ ರೈತ ಬಾಂಧವರಲ್ಲಿ ವಂದನೆಗಳು. ಈ ಸಾವಯವ ಗೊಬ್ಬರ ಐತಲ್ಲ, ನಮಗ ಇವ್ರ ಜೊತೆಗೆ ನಾವು ಚಾಲೆಂಜ್ ಕಟ್ಟಿದ್ವಿ. ಯಾಕಂದ್ರೆ ನೋಡ್ರಿ, ಭಾಳ ಕಂಪ್ನಿ ಬರ್ತಾವ ನಮಗೆ ಹೇಳ್ತಾರೆ ನಿಮ್ಗೆ ಹಿಂಗಾಗ್ತೈತಿ ಹಂಗಾಗ್ತೈತಿ ಅಂತ. ಅದರಿಂದ ಯಾವುದು ಪ್ರಯೋಜನ ಆಗಲ್ಲ. ಅದರ ಪ್ರಕಾರ ರೈತರಿಗೆ ಮೋಸ ಮಾಡೋರು ಬರ್ತಾರೆ, ನಮಗೆ ಒಳ್ಳೇದು ಮಾಡೋರು ಯಾರು ಬರ್ತಾ ಇಲ್ಲ. ಅದಕ್ಕಾಗಿ ನಮಗೆ ಒಳ್ಳೆ ಗೊಬ್ಬರ ಕೊಡ್ತೇನಂದ್ರ ಅದ್ರೊಳಗೆ ನೀವು ಏನಾದ್ರೂ ತೆಪ್ಪಿದ್ರ ನಾವೇ ನಿಮ್ಮನ್ನ ಬಿಡುದಿಲ್ಲ ಅಂತ ಹೇಳಿದ್ಕೆ. ಮೋಸ ಮಾಡಿ ರೈತರಿಗೆ ಹೋಗುವಂತ ಗೊಬ್ಬರ ಕೊಡೋದು, ಔಷಧ ಕೊಡೋದು ಅಂದ್ರ ನಮ್ಮ ಊರಿಗೆ ಬರ್ಬೇಡ್ರಿ. ನಾವು ತರಕಾರಿ ಬೆಳೆಯುವಂತವ್ರು, ನಮ್ಮಲ್ಲಿ ಕಬ್ಬು ಕಮ್ಮಿ ಐತಿ, ತರಕಾರಿನ ಜಾಸ್ತಿ ಬೆಳಿತೇವು. ಮತ್ತು ನೀವು ಯಾವ್ದಾರ ಗೊಬ್ಬರ ಕೊಡೋದಾಗ್ಲಿ, ಔಷಧ ಕೊಡೋದಾಗ್ಲಿ ಒಳ್ಳೆ ಪ್ರಮಾಣದಾಗನ ಒಳ್ಳೆ ರೀತಿ ಒಳಗೆ ಔಷಧ ಇದ್ರೆ ಗ್ಯಾರಂಟಿ ಇದ್ರೆ ಕೊಡ್ರಿ, ಇಲ್ಲಾಂದ್ರೆ ಕೊಡ್ಬೇಡ್ರಿ. ಕೊಟ್ರಿ ಆಮೇಲೆ ನಿಮ್ಮನ್ನ ನಾವೇನು ಬಿಡುದಿಲ್ಲ. ರೈತರ ಕಡೆಯಿಂದ ನೀವು ಅದರದ ಎಲ್ಲ ತುಂಬಿಸ್ಕೊಂಡೇ ಬಿಡೋರು ನಾವು. ಅದರದ್ದೇ ಅಂತ ಹೇಳಿಕೆ ಅವ್ರ ಚಾಲೆಂಜ್ ಐತಿ. ಆ ಪ್ರಕಾರ ಕ್ಯಾಬೇಜ್ ಬೆಳೆಗೆ ನೀವು ಸ್ಪ್ರೇ ಮಾಡ್ರಿ, ನಮ್ ಗೊಬ್ಬರ ಕಟ್ರಿ ಅಂತ ಇವ್ರು ಬಹಳ ನಮ್ಗೆ ವಿನಂತಿ ಮಾಡ್ಕೊಂಡ್ರು. ಆ ಪ್ರಕಾರ ನಾವೇ ಹೇಳಿದ್ರು. ನೋಡ್ರಿ, ರೈತರಿಗೆ ಅನ್ಯಾಯ ಆಗುವಂತದನ್ನೇ ಮಾಡ್ಬೇಡ್ರಿ. ದೇಶಕ್ಕೆ ಅನ್ನ ದೊಡ್ಡದಾಕವ, ಅದಕ್ಕೆ ಕೋಟಿ ವಿದ್ಯೆಗಿಂತ ಮೇಟಿ ವಿದ್ಯೆ ಮೇಲಂತ ಹೇಳಿದಾರ. ಅದನ್ನ ನೀವು ಮಣ್ಣ ಹಾಕೋದಾದ್ರೆ ನಮ್ಮ ಊರಿಗೆ ಬರಬೇಡ ಅಂತ ಹೇಳಿನ. ಆ ಪ್ರಕಾರ ನಮ್ಗೆ ಕ್ಯಾಬೇಜ್ ಕೊಟ್ರಿ. ನಾನು ಹುಳ್ಳಿಗೆ ಭತ್ತಕ್ಕ ಈಗ ಜಸ್ಟ್ ಹಾಕಿದ್ದೀನಿ ಗೊಬ್ಬರ. ಹಾಕಿದ್ರೂ ನಾನು ಕಾಯಿ ಅಲ್ಲೇ ನಮ್ಮ ಬಾಜುಕ ಹಾಕಿದಂಥದ್ದು ಸ್ವಲ್ಪ ರೋಗ ಹೊಡೆದು ಕಾಯಿ ಜೊಟ್ಟಾಗೈತಿ, ನನ್ನ ಕಾಯಿ ಜೊಟ್ಟಾಗಿಲ್ಲ. ಆ ಪ್ರಕಾರ ಕ್ಯಾಬೇಜ್ಕ ನಮ್ಮ ಅಧ್ಯಕ್ಷರದಾಗ ಹಾಕಕ್ಕೆ ಹಚ್ಚೀನ್ರಿ. ಗಡ್ಡಿ ಚಲೋ ಬಂತು ಮತ್ತು ಬೆಳೆನೂ ಚಲೋ ಬಂತು. ಆ ಪ್ರಕಾರ ನಮ್ಮದು ವಿಡಿಯೋನು ಮಾಡ್ಕೊಂಬಂದಾರ. ಮತ್ತು ನಾವು ಒಳ್ಳೆ ರೈತರಿಗೆ ಅನುಕೂಲ ಆಗುವಂತ ಮಾಡಿದ್ರೆ ನಿಮ್ಮ ಔಷಧ ಪ್ರಚಾರ ಮಾಡ್ತೇವೆ ನಾವು. ಇಲ್ಲಾಂದ್ರೆ ಸುಮಾರು ಹೇಳೋದು ಹಿಂಗೆ ಹೇಳೋದು ಅಂದ್ರೆ ನಮ್ಮಂತೆ ಬರಬೇಡ ನೀವು. ನಮ್ಮ ಊರಿಗೆ ಬರುವಂತ ಏನು ಅವಶ್ಯ ಇಲ್ಲ. ಯಾಕಂದ್ರೆ ಎಷ್ಟೋ ಕಂಪ್ನಿಯವ್ರು ಬರ್ತಾರ, ನನ್ನ ಗೊಬ್ಬರ ಚಲೋ ಐತಿ, ನನ್ನ ಔಷಧ ಚಲೋ ಐತಿ, ಅದಕ್ಕೆ ಕೀಟನಾಶಕ ಹೋಗ್ತೈತಿ, ಇದಕ್ಕೆ ಹೋಗ್ತೈತಿ ಅಂತಾರ. ಯಾವುದು ಮಾಡಿದ್ರು ಅಷ್ಟೇ ಐತಿ. ರೈತರ ಬಾಯಿ ಹೋಗ್ರಿ, ನೀವು ಎಲ್ಲ ಹೇಳ್ಬೇಡ ಅಂತ ನಾವು ಅವ್ರ ಮಾಡಿ ವಾದಕ್ಕಿದ್ದು ಕರೆನ ಐತಿ. ಆ ಪ್ರಕಾರ ನಾವೀಗ ಮಾಡಿದಿರಿ. ಒಳ್ಳೆ ಬೆಳಿ ಬಂದೈತಿ, ನಮಗೆ ಬಂದೈತಂದ್ರ ಅಗದಿ ಬೆಸ್ಟ್ ಬೆಳಿ ಬಂತ ಕಟಾವ್ ಆಗಿದ್ರಿ. ಮತ್ತು ನಂದ ಹುಳ್ಳಿ ಇಳುವರಿ ಚಲೋ ನಾ ಇನ್ನ ಕೊಯ್ಯಾಕ ಬಂದೈತಿ. ಆದ್ರೆ ಇನ್ನೂ ಸ್ವಲ್ಪ 4 ದಿವಸದಾಗ ಕೊಯ್ತೇನು. ಅದ್ರದ್ದು ಇಳುವರಿ ಹೆಂಗ್ ಬರ್ತೈತಿ, ಬಾಜುಕಿಂದ ಹೆಂಗ್ ಬರ್ತೈತಿ ಅನ್ನೋದು ನೋಡಿದೇನ್ರಿ. ನೋಡಿದೇನು ಕಾಯಿ ಚಲೋ ಆಗೈತಿ. ಏನ ಗಿಡ ಎತ್ತರ ಬೆಳೆಯಲಿಲ್ಲ, ಸ್ವಲ್ಪ ಕಮ್ಮಿ ಬೆಳೆದ್ರು ಕಾಯಿ ಜಾಸ್ತಿ ಆಗೈತಿ, ಕಾಯಿ ತುಂಬೈತಿ. ಆ ಗೊಬ್ಬರ ಹಾಕೋದ್ರಿಂದ ಔಷಧ ಹೊಡೆದ್ರಿಂದ 2 ಸಲ ಔಷಧ ಹೊಡೆದ್ರಿ, 1 ಸಲ ಸಾಲ ಗೊಬ್ಬರ ಹಾಕಿದನು. ಒಳ್ಳೆ ತರದ ಗೊಬ್ಬರ ಒಳ್ಳೆ ಬಂದೈತಿ ನಮಗೆ ಜಾಸ್ತಿ.
ಆ ಪ್ರಕಾರ ನೀವು ರೈತರು ಅದನ್ನ ಸ್ವಲ್ಪ ನೀವು ಎಲ್ಲ ನಿಮ್ಮ ಊರೊಳಗೆ ಯಾವ ಊರದಿಂದ ಬಂದಿರಲ್ಲ ಅವ್ರೆಲ್ಲರೂ ನೀವು ಗೊಬ್ಬರವನ್ನ ಸಾಲದೊಳಗೆ ಹಾಕಿ ನೋಡ್ರಿ, ಆಮೇಲೆ ಔಷಧ ಹೊಡೆದು ನೋಡ್ರಿ. ಒಂದು ಎಕರೆ ಅರ್ಧ ಎಕರೆ ಹೊಡೋದ, ಯಾಕಂದ್ರೆ ಒಮ್ಮಿಗಿಲೆ ದ್ವಾರದಾಗ ಆಗೋದಿಲ್ಲ. ಒಮ್ಮೆ ನಾವು 10 ಎಕರೆಗೆ ಮಾಡ್ತಾನಂದ್ರೆ ಯಾರಿಗೂ ನೀಗುದಿಲ್ಲ, ಯಾರ ರೈತಗೂ ನೀಗುದಿಲ್ಲ. ಒಂದು ಎಕರೆಗೆ ನೀವು ಹೊಡಿದೆ ಅದು ಒಳ್ಳೆ ತರ ಬರ್ತೈತಿ ಇಲ್ಲ ಅನ್ನೋದು ಗೊತ್ತಾದ್ಮೇಲೆ ನೀವು ಅದನ್ನ ನೀವು ಲೋಡ್ ಗಟ್ಟಲೆ ತರಿಸ್ಬೋದು. ಮತ್ತೆ ನೀವು ನೋಡ್ಲಿಲ್ಲ ಮಾಡಿಲ್ಲ ಒಮ್ಮೆ ಲೋಡ್ ತರಿಸಿದ್ರಂದ್ರೆ ನಿಮಗೂ ಗೊತ್ತಾಗಂಗಿಲ್ಲ, ನಮಗೂ ಗೊತ್ತಾಗಂಗಿಲ್ಲ. ನಾವು ಇವಾಗಲೇ 10 ಗುಂಟೆ ಬೆಳತು ಒಂದು ಎಕರೆ ಭತ್ತ, 1-2 ಎಕರೆ ಹುಳ್ಳಿ ನಾವು ಹಾಕಿದೆವು. ನಮ್ಮ ಬೆಳೆ ರೋಗ ಬಂದಿಲ್ಲ. ಮತ್ತೆ ಈ ಜಸ್ಟ್ ನಾನು ಹೊಲದಾಗ ನೋಡಬಹುದು ಹಂಗೈತಿ. ಯಾಕಂದ್ರೆ ಆ ತರ ಬೆಳೆದೈತದ, ಮತ್ತೆ ಕಾಯಿನೂ ಅದ ಚಂದ ಐತಿ, ಮತ್ತೆ ಕಾಳನ್ನು ಅಷ್ಟು ತುಂಬೈತಿ. ನಮಗೆ ಅನಿಸ್ತು ಬೆಳವಣಿಗೆ ಜಾಸ್ತಿ ಬರಲ್ಲ, ಮಳಿ ಜಾಸ್ತಿ ಆಯ್ತು ಅದಕ್ಕೆ ಬಂದಿಲ್ಲ. ಬಟ್ ಕಾಯಿ ಮಾತ್ರ ಜೊಟ್ಟಿಲ್ಲ, ಇಳುವರಿ ಜಾಸ್ತಿ ಬರ್ತದೆ ಅನ್ನೋದು ನಮಗೆ ಫುಲ್ ಕಂಡೀಷನ್ ಐತಿ. ಆ ಪ್ರಕಾರ ನೀವು ಔಷಧ ಗೊಬ್ಬರ ನೀವು ಯಾವ್ದಾರ ರೈತರ ತಗೋಬೇಕಾದ್ರೆ ಒಂದು ಸ್ವಲ್ಪ 1 ಎಕರೆ ಮಾಡಿ ನೋಡ್ರಿ. ಯಾರಿಗೆ ಅನುಕೂಲ ಎಷ್ಟು ಆಕತ್ಲ ಅಷ್ಟು ಮಾಡಿ ನೋಡ್ರಿ. ಆಮೇಲೆ ತಮ್ಮ ಊರೊಳಗೆ ತಾವನ್ನ ಪ್ರಚಾರ ಆಗ್ತದೆ. ಮತ್ತೆ ನಿನ್ ಬೆಳೆ ಹೆಂಗ್ ಬಂತಪ್ಪ, ನೀ ಯಾವ ಗೊಬ್ಬರ ಹಾಕಿದಿ, ಯಾವ ಔಷಧ ಹೊಡೆದಿ ಅನ್ನೋದು ಎಲ್ಲ ಹೇಳ್ತಾರ. ಮುಂದೆ ಕೀಟನಾಶಕ ಹೊಡೆದ್ರಿಂದ ಏನಾಗ್ತದೆ ಅನ್ನೋದು ಅನುಭವನು ಹೇಳಿ. ಯಾಕಂದ್ರೆ ಕ್ಯಾನ್ಸರ್ ಬರೈತಿ, ರೋಗಾಣು ಔಷಧಗಳು ಹೊಡೆದ ಎಲ್ಲ ಜನರಿಗೆ ಬರೀ ರೋಗನ ಹೆಚ್ಚಾಗೈತೆ ಹೊರತಾಗಿ ಯಾವುದು ಪರಿಹಾರ ಅನ್ನೋದು ಇಲ್ಲ. ಯಾವುದು ಸರಿಯಾದ ಬೆಳೆ ಬರ್ತಾನೆ ಇಲ್ಲ. ಅರ್ಧ ಬರ್ತೈತಿ, ಒಂಥರ ಹಂಗಾಕೈತಿ, ಒಂಥರ ಹಿಂಗಾಕೈತಿ. ಈ ಬೆಳೆ ಹೊಡೋದ್ರಿಂದ ಒಟ್ಟು ನಮ್ಗೆ ರೋಗ ಕಂಡನ ಆಗಿಲ್ಲ. ಆಮೇಲೆ ಬೆಳೆ ಅಗ್ದಿ ಮುಕ್ತವಾಗಿ ಬಂದೈತಿ. ಎಲ್ಲರಿಗೂ ನಮಸ್ಕಾರ. ಗೋಪ ಸಿದ್ದಪ್ಪ ಸಂಪ್ನವ್ರಿ, ನಮ್ಮೂರ ಗುಡಿಕೊಟ್ಟಬಾಯಿ. ನಾನು ಆರ್ಮಿಂದ ರಿಟೈರ್ಮೆಂಟ್. ಒಂದು ದಿವಸ ಸರ್ ಬಂದ್ರಿ ರಾತ್ರಿ 8 ಗಂಟೆ ಸುಮಾರು ಬಂದು ಹಿಂದಿರಿ ಗೊಬ್ಬರ ಅಂತ ಕೇಳಿದ್ರೆ ನಾವು ಏನು ಕೇಳಿಲ್ರಿ. ಅವರು ಆಯ್ತು ರೀ ಸರ್ ಕೊಡ್ರಪ್ಪ ಅಂತ ಹೇಳಿದೆ. ಅವರು ಎಣ್ಣೆ ಗೊಬ್ಬರ ಎಲ್ಲ ನನಗೆ ಕೊಟ್ಬೋದು. ನಮ್ದು ರೀ ಭೂಮಿ ಮಸಾಲೆ ಭೂಮಿ ರೀ, ಸ್ವಲ್ಪ ತೊಗರು ಬರ್ತಿದ್ದದ ಭೂಮಿ ರೀ. ತೊಗರು ಬರ್ತಂದ್ರೆ ಗೊತ್ತಾಗತ್ತಲ್ಲ, ಕಲ್ಲೆದ್ದು ಭೂಮಿ ರೀ, ಸಣ್ಣ ಕಲ್ಲು ದೊಡ್ಡದು. ಅದನ್ನೆಲ್ಲ ನಾನು ಗದ್ದೆನೇ ಮಾಡಿಸಿದ್ದೆ ರೀ. ನನ್ನ ಹಿಸಕ್ಕೆ ಬಂದದ್ದ ಅಂತದಿತ್ತಲ್ಲ ಅದು ಭೂಮಿ. ಇದ್ದ ಭೂಮಿ ಎಲ್ಲ ಚಲೋ ಇದ್ದಿದ್ರೆ ನನ್ನ ಅಂತಂದ್ರೆ ಗೊತ್ತು ನನಗೆ ಅದು ಬಂತ್ರಿ. ಅದನ್ನು ಮಾಡಿಸಿದ್ದಂದ್ರಿ 2 ವರ್ಷ ಆಗಿತ್ತು ಅನ್ನೋದು ನಾನು ಮಾಡಿಸಿದೆ. ಸರ್ ಬಂದು ನನಗೆ ಗೊಬ್ಬರ ಕೊಟ್ಟರು. ಆಮೇಲೆ ನಾ ಕಬ್ಬು ಹಾಕಿಂಟ್ರದ ಮಣ್ಣು ಇಷ್ಟು ಹಗರ ಆಗ್ತದಲ್ಲ ಸರ್, ಇದಾಗ ಗೊಬ್ಬರ, ಇದ ಮೇಲಿನ ಗೊಬ್ಬರ. ಅವಾಗ ರೀ ಕಬ್ಬು ತುಳಿಯಕ್ಕೆ ಯಾರು ಬರ್ತಿದ್ದಲ್ರಿ ನನಗೆ. ಕಬ್ಬ ಬೀಜ ಹಾಕಬೇಕಂದ್ರಿ ಕಬ್ಬು ತುಳಿವಾಗ್ರಿ ಯಾರು ಬರಕ್ಕ ಇದನ್ ಮಾಡ್ತೀವಿ, ಅಷ್ಟ ಹಾಡ್ಕೊಂಡಿರ್ತಂತೆ. ಅಂತದ್ರಾಗ್ರಿ ನಾವೇ ಹೆಂಗೋ ಮಾಡಿ 2 ಎಕರೆ ನಾನು ಕಬ್ಬು ತುಳ್ಕೊಂಡ್ರಿ. ನಾನು ತುಳಿದು ಇವ್ರು ಹೇಳಿದ ಪ್ರಕಾರ ಸಾಲ ಗೊಬ್ಬರನ ಹಾಕಿದ್ರಿ. 1 ಎಕರೆಗೆ 3 ಚೀಲ ಅಂತ ಹಾಕಂದ್ರಿ 3 ಚೀಲನ ಹಾಕಿದ್ದಿಲ್ರಿ. ಮತ್ತೆ ಸುಮ್ಮನೆ ಇದ್ದದಂತ ಹೇಳೋದು 2 ಚೀಲ ತಗೊಂಡು ಹಾಕಿದ್ರಿ. ಆಮೇಲೆ ಮೇಲ್ಗೊಬ್ಬರ ಮತ್ತೆ ಹಾಕಿದೆ. ಮಣ್ಣು ಇಷ್ಟು ಹಗರ ಆಗ್ತದ ಸರ್. ಅದ ಅಲ್ಲಿ ಬುದ್ಧಿಲೆ ಕೆದರಾಕಂದ್ರೆ ಕಣ್ಣಿಗೆ ಸಿಡ್ತಿತ್ತು, ಕಟ್ 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 ಅಂತೇಳಿ. ಕೈನಾಗ ಕೆದರಿದ್ರು ಇದ್ರ ಕೆದರಿನ ತೋರಿಸಿದ್ವಲ್ರಿ ಸರ್ ನಾವು. ನೀವು ವಿಡಿಯೋ ಮಾಡಿದಾಗ ಕೈಲೇನ ಕೆದರಿ ನಮ್ಮ ಹೊಲ ಅದ್ರ ಕೈಲೇ ಕೆದರಿನೂ ಬರುವಂಗಿದೆ ಐತ್ರಿ. ಅಷ್ಟ ಮೆದು ಹಾಕೈತ್ರಿ. ಮುಂದೆ ಎಲ್ಲಿ ಸ್ಪ್ರೇ ಹೊಡಿಯೋದು ಅಂತ ಎಣ್ಣೆ ಕೊಟ್ಟಿದ್ರಿ, ಮ್ಯಾಲ ಹೊಡ್ಯಾಕ್ರಿ. ಮೊದಲು ಗಾಡಿಗೆ ಬಿಡಾಕ್ ಕೊಟ್ಟಿದ್ರು, ಹುಟ್ಟುವಾಗ ಗಾಡಿಗೆ ಬಿಟ್ಟಿದ್ದೀನ್ರಿ. ಅದು ಸಿಕ್ಕಾಪಟ್ಟಿ ಮರಿ ಹೊಡಿತೈತ್ರಿ. ಆಮೇಲೆ ಎಲೆ ಮ್ಯಾಲ ಒಂದು 8 ದಿನ ಬಿಟ್ಟು ಸ್ಪ್ರೇ ಮಾಡಂತ ಹೇಳಿದ್ರಿ. 8 ದಿನ ಬಿಟ್ಟು ಆಗ್ಲಿಲ್ಲ ನನಗೆ. ಒಂದು 20 ದಿನದ ಮ್ಯಾಲ ಹಾಕಿದೆ. ಆಳ ಸಿಗದಕ್ಕೆ ನಾವು ಮಾಡಿದೇವ್ರಿ. ಎಲೆ ಅಡ್ಡಾಗ್ಲತ್ತೈತ್ರಿ, ಹಸಿರು ಉಳಿತೈತ್ರಿ. ಮುಂದಾದ ಬಿಳಿದೊಂದು ಹುಳ ಬರ್ತೈತಿ ನೋಡ್ರಿ ಕೆಳಗಡೆ. ಹಾಂ ರೀ, ಬಿಳಿ ಉಣ್ಣಿ. ಮುಂದೆ ನಮ್ಮ ಇದು ರೈತರ ಭಾಷೆದೊಳಗೆ ಏಡ್ಸ್ ಅಂತ ಹೇಳ್ತಾರೆ. ಕಬ್ಬಿಗೆ ಏಡ್ಸ್ ಐತೈತಪ್ಪ ಅಂತ ಹೇಳ್ತಾರೆ. ಅದು ಬರ್ದಲ್ರಿ. ಅದು ನಮ್ಮ ಭೂಮಿಯಾಗ ಭಾಳ ಐತ್ರಿ. ಅದ ಬಂದಿಲ್ರಿ, ಇನ್ನೂ ಮಟ್ಟ ಬಂದಿಲ್ರಿ. ಅದಕ್ಕೆ ಈ ಗೊಬ್ಬರ ಹಾಕೋದ್ರಿಂದ ನನಗಂತೂ ಭಾಳ ಲಾಭ ಆಗೈತಿ. ಪೈಲ ವರ್ಷ ಸರಿ 95 ಟನ್ ಹಚ್ಚಿದ್ರಿ. ಮರು ವರ್ಷ ಇನ್ನೂ ಜಾಸ್ತಿ ಆಯ್ತು. 2 ಎಕರೆ ಅದ್ರ ಮಡ್ಡಿ ಭೂಮಿ ಸರ್. ಹೌದ್ರಿ,
2 ಎಕರೆಗೆ ಒಂದು ಸ್ವಲ್ಪ ಕಡಿಮೆ ಐತ್ರಿ, ಅಂದ್ರೆ ಗದ್ದೆ ಮಾಡಿಸೇನಿ ದೊಡ್ಡ ದೊಡ್ಡ ಹಾಳಾಗ್ಯಾವ್ರಿ. ಭೂಮಿ ಕಡಿಮೆ ಆಗ್ಯದಲ್ಲ, ಭಾಳ ದೊಡ್ಡ ಭೂಮಿ ಅದಾವ್ರಿ, ಮಡ್ಡಿ ಭೂಮಿ ರೀ, ಇಳುವರಿ. ನಾ ರಿಟೈರ್ಮೆಂಟ್ ಬಂದಂತ ಅದನ್ನೆಲ್ಲ ಗದ್ದೆ ಮಾಡಿಸ್ಕೊಂಡು ಭಾಳ ಮಾಡಿದಾಗ ಲೆವೆಲ್ ಬಂದೈತಿ. 95 ಟನ್ ಕಬ್ಬು ಆಗಿತ್ತು ರೀ ಆ ವರ್ಷ. ಮರು ವರ್ಷ ಮತ್ತು ಜಾಸ್ತಿನೇ ಆಗಿದೆ ರೀ. ಅದಕ್ಕೆ ಈ ಗೊಬ್ಬರ ಹಾಕೋದ್ರಿಂದ ಏನು ನುಕ್ಸಾನ ಇಲ್ರಿ. ಮತ್ತು ರೀ ನಾನು ಅವತ್ತಿನಿಂದ ರೀ ಇವತ್ತಿನವರೆಗೂ DAP ತಂದಿಲ್ರಿ. ನಾನು DAP ತರೋದನ್ನ ಇಲ್ರಿ, DAPನೂ ಇಲ್ರಿ. ಆಮೇಲೆ ಪೊಟ್ಯಾಶ್ ಒಂದು ಕೆಂಪು ಒಂದು ಬಿಳಿದು ಸಿಗ್ತದೆ, ಇವನದು ಯಾವನೂ ಉಪಯೋಗ ಮಾಡಿರಿ. ಈ ಸರ್ ಕೊಟ್ಟದ್ದನ್ನ ಹಾಕ್ತೀನಿ ರೀ. ಇದರಿಂದ ಕಬ್ಬಿಂದ ಮತ್ತು ಕಬ್ಬು ಗದರ್ ಭಾಳ ಆಕೈತ್ರಿ, ಬೆಳೆನೂ ಸಿಕ್ಕಾಪಟ್ಟಿ ಬರ್ತೈತ್ರಿ. ಈ ವರ್ಷ ನಂದಾಟ ಬೋರಿಂದ ಪ್ರಾಬ್ಲಮ್ ಆಗಿ ಇದಾಗಿತ್ತು ರೀ. ಮಳೆ ಬರೋ ಮಟ್ಟ ಅಂದ್ರೆ ನನ್ನ ಕಬ್ಬೆಲ್ಲ ಒಣಗಿ ಹೋಗಿತ್ತು ರೀ, ಎಲ್ಲ ಬಾಡಿ ಬೆತ್ತಾಗಿ ಹೋಗಿತ್ತು ರೀ. ಈಗ ಹೆಂಗೆ ವರ್ಷ ಹೆಂಗೆ ಬೆಳಿತಿರ್ತಾರ ಮಳೆ ಹೆಚ್ಚಿದ್ದಿಂದ ಫಸ್ಟ್ ಕ್ಲಾಸ್ ಯಾವ ಪದ್ಧತಿಯಿಂದ ಅದ ಪದ್ಧತಿನೇ ಐತಿ. ಆದ್ರೆ ಮರಿ ಎಲ್ಲ ಸತ್ತು ಹೋತ್ರಿ, ಅಂದ್ರೆ ನೀರ ಕಲಾಸಾಗಿ ಹೋತ್ರಿ. ಅಂದ್ರೆ ಬೋರ್ ಇಳಿಲಿಲ್ಲ ನಾನು ಕೆಳಗಡೆ. ಮೊದಲು ಭಾಳ ನೀರಿತ್ತು ರೀ, ಅಷ್ಟು 120 ಫುಟ್ಟಿನ ಮೇಲೆ ಬರ್ತಿದ್ದೀವಿ. ಬೋರ್ ಇಲ್ಲ ಸಾಕಾದ್ರೆ 15 ವರ್ಷದ ಬೋರ್ ಅವು, ಕೆಳಗಡೆ ಮೋಟ್ರ್ ಇರಲಿಲ್ಲ. ಅಲ್ಲಿಂದ ನೀರು ಸ್ಟಾಪ್ ಆಗಿಬಿಡ್ತೀವಿ. 2 ತಿಂಗಳು ಭೂಮಿಗೆ ನೀರೇ ಇಲ್ಲ. ಮಳೆ ಕೂಡಿದ್ದರಿಂದ ಅತಿ ಉತ್ತಮ ಆಗಿದೆ ರೀ ಕಬ್ಬು. ಯಾವ 2 ತಿಂಗಳು ಕಂಪಲ್ಸರಿ 2 ತಿಂಗಳು ನೀರಿಲ್ಲ ಕಬ್ಬಿಗೆ. ಅಷ್ಟಾದ್ರೂ ಬೆಸ್ಟ್ ಕಬ್ಬು ಬಂದಿದೆ. ನಂದು ಚಂದಗಡ್ಡ, ಕೆಂಪು ಚಂದಗಡ್ಡ. ಹೌದು, ಇದ್ರೊಳಗೆ ಐತೆ ನೋಡ್ರಿ ಸರ್, ನಾನು ಇಲ್ಲೇ ಐತೆ ನೋಡ್ರಿ. ನಮಸ್ಕಾರ ಸರ್. ರೈತ ಮುಖಂಡರಿಗೆ ನನ್ನ ನಮಸ್ಕಾರಗಳು. ನಮಗೆ ಕಟ್ಟಿ ಮೇಲೆ ಕುಂತ ಮಾತಾಡೋ ಅಭ್ಯಾಸ, ಆದ್ರೆ ಈ ಭಾಷಣ ಮಾಡಕ್ಕೆ ಈ ಒಂದು ಕಾರ್ಯಕ್ರಮಗಳು ಮಾಡ್ಸಕ್ಕೆ ಬರಲ್ಲ. ಆದರೂ ಈ ಒಂದು ನಮ್ಮ ಈ ಈ ಗೊಬ್ಬರ ಒಂದು ಬಗ್ಗೆ ಮಾಹಿತಿ ಹೇಳೋದಂತಂದ್ರೆ, ನಮಗೆ ಪ್ರಥಮವಾಗಿ ನಮ್ಮ ಶಿವಾನಂದನ ಅವರು ಪರಿಚಯ ಒಂದ್ಸಲ ನಾವು ಹಂಗೆ ಸಡನ್ಲಿ ಇಲ್ಲ ನಿಮ್ಮ ಊರಿಗೆ ಬಂದಿದ್ದೇವೆ ಅಂತ ತಿಳ್ಕೊಂಡು ನಮ್ಮ ಮನೆ ಪ್ರಥಮವಾಗಿ ನಮ್ಮ ಮನೆಗೆ ಬಂದಿದ್ರು ಇವರು, ನಮ್ಮ ಕಾಸಗಾರನ ಮತ್ತು ಶಿವಾನಂದನ. ಬಂದಿಲ್ಲ, ಇಂಥ ಒಂದು ಕಂಪ್ನಿ ನಾವು ಈಗ ಸ್ಟಾರ್ಟ್ ಮಾಡಿದೆವು ಹಿಂಗೆ ಅಂತ ತಿಳ್ಕೊಂಡು ಅದ್ರ ಬಗ್ಗೆ ಹೇಳ್ಕೊಂಡ್ರು. ಅದಕ್ಕೆ ನಾವು ನಮ್ಮ ತುರುಮರಿ ಒಳಗೆ ನಾವು ಮೆಣಸಿನ ಗಿಡ ಭಾಳ ಹಚ್ತೇವೆ. ನಾವು ಒಟ್ಟ ಕನಿಷ್ಠ ಒಬ್ಬೊಬ್ರು ಅಂದರೆ ಒಂದು 4 ಎಕರೆ ಅಂದರೆ ಕಮ್ಮಿ ನಮಗೆ. ನಾವು ಒಂದು 8-10 ಎಕರೆ ಹಿಂಗೆ ವರ್ಷ ಹಿಂಗೆ ಮಾಡಿರ್ತೀವಿ. ಆದ್ರೆ ಅದಕ್ಕೆ ಸ್ಪ್ರೇ ಮಾಡೋದು ಇದ್ದಿದ್ಲೆ ಮೊದಲು ಸ್ಪ್ರೇ ಮಾಡೋದೆಲ್ಲ ಇರೋಕ್ಕಿಲ್ಲ. ಅದು ಇದ್ದಿದ್ಲಾಗೆಲ್ಲ ಸ್ಪ್ರೇ ಮಾಡೋದು ಹಿಂಗೆ ಬಂದಾಗ ಆ ಬಗ್ಗೆ ಮಾಹಿತಿ ಹೇಳಿ ಹಿಂಗೆ ಅಂತಂದ್ರೆ ನಾವು ಹಂಗೆ ಟ್ರಯಲ್ ನೋಡೋಣ ಅಂತ ತಿಳ್ಕೊಂಡು ಆ ಔಷಧ ತೊಗೊಂಡಿವು. ಆದ್ರೆ ಅದನ್ನು ಪ್ರಥಮ ಹಂತದಿಂದ ಕೊನೆ ಹಂತದ ಮಟ್ಟ ಅದನ್ನು ಉಪಯೋಗ ಮಾಡಿದರೆ ಆ ಮುಡುಬು ಮತ್ತು ಇಂಥ ರೋಗನ ನಕ್ಕಿ ಅದು ತಡೆಗಟ್ತದೆ. ಅಂದ್ರೆ ನಾವು ಮಾಡಿದ ನಮ್ಮ ಹೊಲದಲ್ಲಿ ನಾವು ಮಾಡಿದಂಥದ್ದು ಅನುಭವ. ಆದ್ರೆ ಅದು ಪೂರ್ತಿ ಅಂದ್ರೆ ಈಗ ಕೊನೆ ಹಂತದೊಳಗೆ ಮಾಡಿದರೆ ಸ್ವಲ್ಪ ಅಷ್ಟು ಪ್ರಮಾಣ ಇದಾಗಲ್ಲ. ಅದರ ಬಡ್ಡಿಗಿಂತ ನಾವು ಮಾಡ್ಕೊಂತ ಹೋದ್ರೆ ಅದು ಸಂಪೂರ್ಣ ಇಫೆಕ್ಟ್ ಆಗ್ತೈತಿ ಮತ್ತು ಅದು ಒಳ್ಳೆಯ ಔಷಧ ಐತಿ ನಮ್ಮ ಅನುಭವಕ್ಕೆ ಬಂದಂಗೆ. ಮತ್ತು ನೆಕ್ಸ್ಟ್ ಫಸ್ಟ್ ನಾವು ಔಷಧ ಉಪಯೋಗ ಮಾಡಿದ್ದು. ಅದ್ರ ನಂತರ ಗೊಬ್ಬರ ಹಿಂಗೆ ಅದು ಮೀನಿನ ಗೊಬ್ಬರ ಮತ್ತು ಅದು ಇನ್ನೊಂದು 2-3 ಥರ ಹಿಂಗೆಲ್ಲ ಗೊಬ್ಬರ ಇದ್ದಲ್ಲ. ಮತ್ತು ಅದು ಈ ನೋಡ್ಕಿದ ಗೊಬ್ಬರ ಇದು ನೋಡಿದಾಗ ಅದು ನಮ್ಗೆ ಒಳ್ಳೆಯ ಒಂದು ರಿಸಲ್ಟ್ ಕೊಟ್ಟೈತಿ. ಅಂದ್ರೆ ನಮ್ಗೆ ಈಗ ರೈತರಿಗೆ ಏನಾಗಿಬಿಡತ್ತಿ, ರಾಸಾಯನಿಕ ಒಮ್ಮೆಗೆಲ್ಲ ಬಿಡೋದಂತಂದ್ರೆ ಅಷ್ಟು ಪ್ರಮಾಣವಾಗಿ ಬಿಟ್ಟು ನಮಗೀಗೆಲ್ಲ ಅದು ಅಷ್ಟು ಇಳುವರಿಗಳು. ಯಾಕಂದ್ರೆ ನಮಗೀಗ ಇಮಿಡಿಯೇಟ್ ನಾವು ಆ ಒಂದು ತಡ್ಕೋವಂಥ ಸ್ಥಿತಿಯೊಳಗೆ ಇಲ್ಲ. ನಮಗೀಗ ಇಮಿಡಿಯೇಟ್ ಬೆಳಿಬೇಕು, ಇಮಿಡಿಯೇಟ್ ರೊಕ್ಕ ಬೇಕು. ಯಾಕಂತಂದ್ರೆ ರೈತರಂದ್ರೆ ಆಲ್ಮೋಸ್ಟ್ 80% ನಾವು ಸಾಲಗಾರ ಮಂದಿ. ಅಂದ್ರೆ ನಮಗೆಲ್ಲ ರೊಕ್ಕದ ಅಡಚಣೆ ಒಳಗೆ ಇರುವಂಥ ಜನ ನಾವು. ಅದಕ್ಕೆ ಅದನ್ನು ಕ್ರಮೇಣವಾಗಿ ನಾವು ಒಂದು 10 ಎಕರೆ ಐತೆ ಅಂದ್ರೆ ಒಂದು 4 ಎಕರೆಗೆ ಪ್ರಥಮವಾಗಿ ಮಾಡ್ಕೊತ ಹೋಗಿ ಅದನ್ನು ಸಂಪೂರ್ಣ ಹಿಂಗೆ ಮಾಡ್ಕೊಂಡ್ರೆ ಸಾಯ್ತೈತೆ ಅಂತ ತಿಳ್ಕೊಂಡು ನಾನು ಹೇಳಿ 1-2 ಮಾತುಗಳನ್ನು ಮುಗಿಸ್ತೇನೆ. ನಾವು ಮಂತೇಶ್ ಗೋಪುರ ಅಂತೀರಿ ತುರ್ಮರಿ ಅವ್ರಿ. ನಾವು ಮೊದಲೇ ಸಲ ಮೆಣಸಿನ ಗಿಡಕ್ಕೆ ಹೊಡೆದಿದ್ದೀವಿ. ಬೈಲೊಂದಾಗ್ರಿ ಒಂದು ಯಾವುದೋ ಅಗ್ರೋದಾಗ 36,000 ರೂಪಾಯಿ ಕೊಟ್ಟು ಹೊಸ ತೊಗೊಂಡಿದ್ದೀವಿ ನಾವು.
ಅದನ್ನು ಹೊಡೆದಾಗ ಏನಾತ್ರಿ ಅದು ಒಂದು ಎಂಟು ದಿನದಾಗ ರೀ 8 ದಿನ ಮಟ್ಟ ಚಲೋ ಆತಿರದ 8 ದಿನದ ಮೇಲೆ ಮತ್ತೆ ಹೆಂಗಿದ್ದು ಹಂಗಾಗಿದ್ದು. ಆಮೇಲೆ ಇವ್ರು ಹೆಂಗೋ ನಮ್ಮ ಮಡಿವಾಳರು ಬಂದು ಪರಿಚಯ ಮಾಡಿಸಿದ್ರಿ. ಇವ್ರು ಔಷಧ ಹೊಡೆದಿಂದ ಅದೆಲ್ಲ ಗಿಡ ಚಿಗಿತ್ ಮತ್ತೆ 2 ಬಿಟ್ಟು ಚಲೋ ಕಾಯತ್ ನಮ್ದು. ಈ ವರ್ಷಂತ ಈ ಬಿಸಿಲಕ್ಕೆ ರೀ ಎಲ್ಲ ಹಾಳಾಗಿದ್ದು ರೀ. ಅಂಥದ್ರಾಗ ನಮಗೆ ಏನು ಆಗೋದಿಲ್ಲ, ಭಾಳ ಮಸ್ತ್ ಮೆಣಸಿ ಗಿಡ ಬಂತು. ಆಮೇಲೆ ಈಗ ಸದ್ಯ ಸೋಯಾಬೀನ್ ಕೊಡೋದೇವ್ರಿ, DAP ಯೂರಿಯಾ ಅದು ಏನೂ ಹಾಕ್ಯಾನೆ ಬರೀ ಇದ್ರ ಮೇಲೆ ಹಾಕಿ ಭಾರಿ ಚಲೋ ಬಂತು. ಚಲೋ ಐತ್ರಿ, ಎಲ್ಲ ರೈತರು ಉಪಯೋಗ ಮಾಡ್ರಿ. ಕಬ್ಬನು ಭಾಳ ಚಲೋ ಆಗೈತ್ರಿ, ಕಬ್ಬು ಮಸ್ತ್ ಆಗೈತ್ರಿ. ಗೊತ್ತು ಬಂದಿದ್ದು ರೀ. ಈಗ 2 ವರ್ಷ ಆತ್ರಿ ಬರಕೈತೆ. ನಾವು ಗೊಬ್ಬರ ಅಂತ ತೊಗೊಳ್ಳೋ ಮಣ್ಣಿನ ಗೊಬ್ಬರ ಅದು ಇದು ಅಂತ ಕೆಸ ಗೊಬ್ಬರ ಒಟ್ಟು ದಾಳಪ್ಪ ನಮಗಂತೂ 1 ವರ್ಷ ಬಾಯಿ ಕಳಿಸಿದ್ರಿ. ಮತ್ತು ಮನೆ ವರ್ಷ ಬಂದ್ರಿ, ಗೊಬ್ಬರ ತಗೋರಿ ನೋಡ್ರಿ ಕಟ್ರಿ ಗೊಬ್ಬರ ಚಲೋ ಐತಿ ಅನ್ನಕತ್ರಿ. ಆತ್ರಿ ಹಂಗಾರ ಇಲ್ಲೇ ನಮ್ಮ ಮನೆಗಳು ಆಜು ಬಾಜು ಒಂದು 7-10 ಮನೆ ಅದಾವು. ಎಲ್ಲರೂ ಕೇಳ್ತವ್ರಿ, ಎಲ್ಲರೂ 4 ಸಲ ಕೈತೇವೆ ನೋಡ್ತವ್ರಿ. ಒಂದ್ಸಲ ನಮಗೆ ಉಪಯೋಗ ಅನಿಸಿರ ಗೊಬ್ಬರ ತಗೋತಾರೆ, ಇಲ್ಲಿ ನಾವು ಗೊಬ್ಬರ ತಗೋಲ್ಲ ನಾವು ಹೇಳಿದ್ರಿ. ಆ ಪ್ರಕಾರ ಎಲ್ಲರಿಗೂ ಹೇಳಿ 4 ಚೀಲ ಗೊಬ್ಬರ ಇಳಿಸಿದ್ರಿ. ಈಗ ನಾವು ಒಟ್ಟರು ರೀ, ಮುಂದಕ್ಕೆ ನಾವೊಂದು ಹಚ್ಚಿಲ್ಲ ನೀವೊಂದು ಹಚ್ಚಿಲ್ಲ ಒಟ್ಟರು ತಗೊಳಪ್ಪ ನನಗೂ ಹೇಳಿದ್ದಾರೆ. ಗೊಬ್ಬರ ಅಂತೂ ಚಲೋ ಆತ್ರಿ. ಅದೇನಿಲ್ರಿ, ಭೂಮಿ ಹಗರಕತ್ರಿ ಈ ಗೊಬ್ಬರಕ್ಕೆ. ಹೀರೆ ಗೊಬ್ಬರ ನಾವು ಕಟ್ತವಲ್ರಿ, ಅದಕ್ಕೆ 1 ವರ್ಷದ ಭೂಮಿ ಬೆಳೆಯವಲ್ರಿ. ಎಲ್ಲ ರೋಗ ಬೀಳೋದು ಆದಾಯದ ಬರೀ ಹಿಂಗಾಗತ್ತವ್ರೆ. ಈ ಗೊಬ್ಬರ ಮಾತ್ರ ಭೂಮಿ ಹಗರಕತ್ರಿ. ಈಗ ಮಣ್ಣೆ ಗೊಂಜಾಳ ಹಾಕಿದೇನ್ರಿ, ಗೊಂಜಾಳ ಬೀಜ ಗೊಬ್ಬರ ಹಾಕಿದೇನ್ರಿ. ಕಬ್ಬಿನಾಗ 3-4 ಮರಿ ಹೊಡೆದತ್ರಿ ಗೊಂಜಾಳ ರೀ, ಬಡ್ಯಾಕನ ಹೊಡೆದತ್ರಿ. ಈಗ ಹೀರೆ ಗೊಬ್ಬರ ನಾವು ಕಟ್ಟಿದ್ವಿ ಅಂದ್ರೆ ಅದೇನಕತ್ರಿ, ತಳದಾಗ ಹೀರೆ ಗೊಬ್ಬರಕ್ಕೆ ಒಂದೇ ನಿಂದಿರ್ತದ್ರಿ. ಈಗ ಗೊಬ್ಬರ 1-2 ಸಲ ಹೋಗ್ತೇನ್ರಿ, ಬಡ್ಯಾಗ 8-3 ಮರಿ ಹೊಡೆದ್ರಿ. ಕಬ್ಬು ಹೆಂಗೆ ಮರಿ ಹೊಡ್ತೈತಲ್ರಿ ಹಂಗೆ ಗೊಂಜಾಳ ಹೊಡೆದತ್ರಿ ಮರಿ. ಅದಕ್ಕೆ ಗೊಬ್ಬರ ಚಲೋ ಐತ್ರಿ. ಈ ಗೊಬ್ಬರ ಉಪಯೋಗ ಮಾಡೋಕೆ ಏನು ಅಡ್ಡಿ ಇಲ್ರಿ. ಎಲ್ಲರೂ ಚಲೋ ಆಗಲಿ ಅಂತ ಬಂದವ್ರೆ. ಒಟ್ಟರು 1 ವರ್ಷ 4 ಚೀಲ 5 ಚೀಲ ತೊಗೊಂಡ ಮೊದಲು ಉಪಯೋಗ ಮಾಡಿ ನೋಡ್ರಿ. ಉಪಯೋಗ ಅನ್ಸಿರಿ ಗೊಬ್ಬರ ಕಟ್ಟೋಕೆ ಏನು ಅಡ್ಡಿ ಇಲ್ರಿ. ಆಕ್ರಿ ಮತ್ತು ಅವರು ಹೇಳೋ ಕಾರ್ಯಕ್ರಮ ಹಾಕೊಂಡು ಎಲ್ಲ ರೈತನ ಕರೆಸಿ ತಿಳಿಸ್ಬೇಕಂತ ಮಾಡಿದಾರೆ. ನೋಡಿ ಎಲ್ಲ ಗೊಬ್ಬರ ಚಲೋ ಐತ್ರಿ. 1-4 ಚೀಲ 10 ಚೀಲ ಉಪಯೋಗ ಮಾಡಿ ನೋಡಿದ್ರಿ. ಇಲ್ಲಿ ಮಟ್ಟ ಅದ್ರದ್ದು ಈಗ ಗೊಬ್ಬರ ವಾತಾವರಣ ಅಂತ ಗೊತ್ತಾಗ್ತಲ್ರಿ. DAP ಪೊಟ್ಯಾಷಿ ಇದೆಲ್ಲ ವಾತಾವರಣ ಗೊತ್ತಾಗಿರ್ತೈತ್ರಿ. ಹಾಗೆ ಈ ಗೊಬ್ಬರ ಉಪಯೋಗ ಮಾಡಿ ನೋಡಿದ್ರೆ ಇದು ವನಸ್ಪತಿ ಔಷಧ ಇದ್ದಂಗ್ರಿ. ಹಾಗೆ ಮಿಲೇನಿಯಾ ಇಂಡಸ್ಟ್ರೀಸ್ ಕಂಪನಿ ವತಿಯಿಂದ ಥೈಲ್ಯಾಂಡ್ ವಿದೇಶ ಪ್ರವಾಸಕ್ಕೆ ಆಯ್ಕೆಯಾದಂಥ ಶ್ರೀ ಮಲ್ಲಿಕಾರ್ಜುನ್ ನೀಲ್ಸಾಗರ್ ಹಾಗೂ ಮಾಂತೇಶ್ ಕಾಜ್ಗಾರ್ ಅವರನ್ನು ಎಲ್ಲ ರೈತ ಮುಖಂಡರು ಸೇರಿ ಸನ್ಮಾನಿಸಿದರು. ವೇದಿಕೆ ಮೇಲೆ ಮಾಜಿ ಜಿಲ್ಲಾ ಪಂಚಾಯತಿ ಸದಸ್ಯರುಗಳಾದ ಉಡ್ಕಿಯರ ಶ್ರೀ ಬಸನಗೌಡ ಚಿಕ್ಕನಗೌಡರ್, ಉಗುರುಗೋಳದ ಶ್ರೀ ರಾಮನಗೌಡ ತಿಪ್ರಾಶ್ ಅವರೊಂದಿಗೆ ಇಟಗಿಯ ಅಜ್ಜಪ್ಪ ಮಿರ್ಜಿಯವರು, ರೈತ ಮುಖಂಡರಂಥ ಸಂಜು ಡೊಂಗರ್ಗಾವಿ, ದುರ್ಮರಿಯ ಮಾಂತೇಶ್ ಬೋಗೂರ್, ಗೀತಾ ಧರೆನ್ನವರ್, ಶಶಿಕಲಾ ಹಾಗೂ ಸಭೆಯಲ್ಲಿ ಮಲ್ಲಿಕಾರ್ಜುನ್ ನೀಲ್ಸಾಗರ್ ಹಾಗೂ ಇತರೆ ರೈತ ಸಂಘಟನೆಯ ಮುಖಂಡರು ಭಾಗವಹಿಸಿದರು. ಸಭೆಯಲ್ಲಿ ಪಾಲ್ಗೊಂಡ ರೈತರಲ್ಲಿ ಕೆಲ ರೈತರು ಸಭೆಯ ಎಲ್ಲ ಮಾಹಿತಿ ತಿಳಿದು ಸಭೆಯ ಕೊನೆಯಲ್ಲಿ ಹಣ ಪಾವತಿಸಿ ಸದಸ್ಯತ್ವವನ್ನು ಪಡೆದುಕೊಂಡರು. ಭಾಗವಹಿಸಿದ ಇತರರಿಗೂ ಮಾದರಿಯಾದರು. ಕೊನೆಯಲ್ಲಿ ಕಲ್ಮೇಶ್ ಮುತ್ನಾಳ್ ಅವರು
ವಂದನಾರ್ಪಣೆಯೊಂದಿಗೆ ಸಭೆ ಸಮಾರೋಪಗೊಂಡಿತು.